ಕನ್ನಡದ ಜನತೆಗೆ ನಮಸ್ಕಾರ. ನನ್ನ ಹೆಸರು ಪೂಜಾ. ಇವನು ನನ್ನ ತಮ್ಮ ಅಥರ್ವ. ಇವನಿಗಿವತ್ತು ಸಂಡೇ ಇರೋದ್ರಿಂದ ಸ್ಪೆಷಲ್ ಆಗಿ ಎಗ್ ಬಿರಿಯಾನಿ ಮಾಡ್ಕೊಡ್ಬೇಕಂತೆ. ಸೊ ಅದಕ್ಕೋಸ್ಕರ ಎಗ್ ಬಿರಿಯಾನಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಮತ್ತು ನಿಮ್ಗೆ ಎಗ್ ಬಿರಿಯಾನಿ ಬೇಕಲ್ಲ, ನಾ ಮಾಡಿದ್ರೆ ಮಸ್ತ್ ಇರುತ್ತಲ್ಲ, ಟೇಸ್ಟ್ ಮಾಡ್ಬೇಕು. ಏನೇನು ಬೇಕಂತೇಳಿ ತೋರಿಸ್ತೀನಿ. ಬರೀ ಇಂಗ್ರೀಡಿಯೆಂಟ್ಸು: ಈರುಳ್ಳಿ 3 ಈರುಳ್ಳಿ ತೊಗೊಂಡಿನಿ, 2 ಸಣ್ಣ ಸಣ್ಣ ಟೊಮೆಟೊ, ಕೊತ್ತಂಬರಿ, ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವು ಬೇಕಾದ್ರೆ ಕ್ಯಾಶ್ಯೂ ಮತ್ತು ಆಲ್ಮಂಡ್ಸ್ ತೊಗೋಬೋದು. ನಂಗೆ ಬೇಕಂತ ಹೇಳಿ ತೊಗೊಂಡಿನಿ. ಮತ್ತು ರೆಡ್ ಚಿಲ್ಲಿ ಪೌಡರು, ಎಗ್ ಬಿರಿಯಾನಿ ಮಸಾಲ, ಗರಂ ಮಸಾಲ, ಧನಿಯಾ ಪೌಡರು ಮತ್ತು ಸ್ವಲ್ಪ ಸಾಲ್ಟು. ಆಮೇಲೆ ಇದು 3 ಎಗ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ, 1 ಎಗ್ ಬಾಯ್ಲ್ ಮಾಡಿಲ್ಲ. ಆಮೇಲೆ ಇದು ಕರ್ಡ್ಗೆ ನಾನು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಆಮೇಲೆ ಇಲ್ಲಿ ಏನು ತೋರಿಸಿದ್ನಲ್ಲ 5 ಮಸಾಲ, ಅದನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು 2 ಗ್ಲಾಸ್ ಅಕ್ಕಿ. ಬರೀ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ, ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ ಬಾದಾಮಿ, ಮತ್ತು ಏಲಕ್ಕಿ, ಈರುಳ್ಳಿ. ಇದು ನೀಟಾಗಿ ಫ್ರೈ ಮಾಡ್ಕೊರಿ, ಅಂದ್ರೆ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ, ಅಂದ್ರೆ ಚೆನ್ನಾಗಿರ್ತದೆ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿರಿ, ಇದು ಫ್ರೈ ಆಗೈತಿ ಈರುಳ್ಳಿ. ಇದಕ್ಕೆ ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊತೀನಿ. ಟೊಮೆಟೊ ಹಾಕ್ತೀನಿ. ಬರೀ ಇವಾಗ ಇದೆಲ್ಲ ಫ್ರೈ ಆಗೈತಿ. ಇದಕ್ಕೆ ನಾ ಆವಾಗಲೇ ತೋರಿಸಿದ್ದಿಷ್ಟು ಮಸಾಲ ಆ್ಯಡ್ ಮಾಡ್ಕೊತೀನಿ. ಬೇಡ, ಇನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕೋರಿ. ಇದು ಏನಂದ್ರೆ ಆವಾಗಲೇ ಹೇಳಿದ್ನಲ್ಲ, ಮೊಸರಿಗೆ ಎಲ್ಲ ಮಸಾಲ ಮಿಕ್ಸ್ ಮಾಡ್ಕೊಂಡಿರೋದು, ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊರಿ. ಮಸಾಲ ಅಂತೂ ಎಲ್ಲ ಚೆನ್ನಾಗಾಗೈತೆ ರೀ. ಇವಾಗ ಅದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ರೀ. ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿನಲ್ರಿ, ಅದಕ್ಕೆ 4 ಗ್ಲಾಸ್ ನೀರು ತೊಗೊತೀನಿ. ನಾಲ್ಕು ಗ್ಲಾಸ್ ಹಾಕೇನ್ರಿ ನೀರು, ಅಂದ್ರೂ ಮ್ಯಾಗ ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡ್ರೆ ಚೆನ್ನಾಗಾಗುತ್ತೆ. ಒಂದು ಎಗ್ ಹಿಂಗೆ ಒಡೆದು ಹಾಕೋರಿ, ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಹುಷಾರಾಗಿ ಹಾಕೋಬೇಕ್ರಿ. ಬಟ್ ಆಮೇಲೆ ಮಿಕ್ಸ್ ಮಾಡಿರಿ, ಒಡೆದಿದ್ದ ಎಗ್ನ ಕರೆಕ್ಟಾಗಿ ಮಿಕ್ಸ್ ಮಾಡಿದರೆ
ಅಂದರೆ ಒಂದೇ ಕಡೆ ಕುತ್ಕೊಂಡು ಬಿಡ್ತೈತೆ ಅದು, ಅಂದ್ರೆ ಮಿಕ್ಸ್ ಆದರೆ ಚೆನ್ನಾಗಾಗುತ್ತೆ. ಈಗ ಅದಕ್ಕೆ ಎಗ್ ಆ್ಯಡ್ ಮಾಡ್ತೇನೆ ರೀ. ಸಾಕು, ಆಯಿತು. ಇಷ್ಟೇ ಎಗ್ ಬಿರಿಯಾನಿ. 2 ವಿಷಲ್ ಆದಮೇಲೆ ತೆಗೆದು ಚಲೋ ಆಗೈತಿ. ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್, ನಾ ಮಾಡಿದ ಎಗ್ ಬಿರಿಯಾನಿ ಮತ್ತೊಬ್ಬ ಇಷ್ಟ ಆಗೈತಿ. ಸೊ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತಪ್ಪದೆ ಕಮೆಂಟ್